ಐಫೋನ್ ಗಿಫ್ಟಿಂಗ್ ಪ್ರ್ಯಾಂಕ್ ಅಂದ್ರೆ ರಕ್ಷಾ ಬಂಧನಕ್ಕೆ ಪ್ರ್ಯಾಂಕ್ ಮಾಡಕತ್ತಿದ್ದು. ಏನು ಮಾಡ್ಬೇಕು ಅಂತ ತಿಳಿಲಿಲ್ಲ ನನಗೆ. ಏನು ಹೊರಗಡೆ ತರಲು ಇನ್ನು ಇಲ್ಲೇ ಮನೆ ಒಳಗೆ ಇದ್ದಿದ್ದಲ್ಲ ಅವಕ್ಕೆ ಗಿಫ್ಟ್ ರ್ಯಾಪ್ ಮಾಡಿಸ್ಲು. ಗಿಡದಾಗ ಹೆಪ್ಲಕತ್ತಿ ಗಿಡ ಮುರಂಗದ ಬಾಬು ಹೇಗೂ ಇವ ಕಡಿತದ ನಾವು ಅಲ್ವ ಕೊನೆಗೂ ಗಿಡದ ತಳಗ ಇಳಿಸಿದ್ರು. ಸಾಕಿದ್ದದ ಯಾರ ಸಾಕಿದ್ದದ ಹೊರಗಡೆ ಹೋಗಿ ಗಿಫ್ಟ್ ರ್ಯಾಪ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಶಿಲ್ಪ ಅಂದಳು ನಾವೇ ಮನೆಗೆ ಗಿಫ್ಟ್ ರ್ಯಾಪ್ ಮಾಡೋ ಮತ್ತು ಹೊರಗೆ ಮಾಡಿಸ್ಬಿಟ್ಟಂದ್ರು. ಗಿಫ್ಟ್ ರೆಡಿ ಮಾಡಿದೆ ನೋಡ್ರಿ. ಇಲ್ಲಿ ಭಾಳ ದಿನದಿಂದ ಆಸೆ ಇತ್ತು ನಮ್ಮ ತಂಗಿ ಒಂದು ಫೋನ್ ಕೊಡಿಸ್ಬೇಕಂತೇಳಿ, ಅದು ಐಫೋನ್ ಕೊಡಿಸ್ಬೇಕನ್ನೋದಿತ್ತು. ಗೈಸ್ ಇವಾಗ ಗಿಫ್ಟನ್ನು ಕೊಡುವ ಸಮಯ. ಗಿಫ್ಟಲ್ಲಿ ನಿಮ್ಗೆ ಕಾಣ್ತೋಡ್ರಿ, ಇಲ್ಲಿ ನಿಮ್ಗೆ ಕಾಣ್ತೋಡ್ರಿ. ಇಲ್ಲಿ ಇರಲಿ ಈ ಕೈಯಲ್ಲಿ ಇರುವವರೆಗೂ ಕೊನೆಯವರೆಗೂ ನಿನ್ನ ತೋಳಲಿ ಹೀಗೆ ಮಗು ಮಲಗಿರೋ ಹಾಗೆ ಸಿಗುತ್ತಿರುವೆನು ನಾನು ಎಂದು ಹೀಗೆ ಹೊಸ ಉಡುಗೊರೆ ಒಂದು ಸಿಕ್ಕಂತಿದೆ ನನಗೆ ಕಟ್ಟದ ಪ್ರೀತಿ ಇರಲಿ ಆಕೆಗೆ ಸಾಂಗ್ ಆಡಿ ಮಲಗಿಸ್ಲಕತ್ತಿನ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೆ ಮನೆಯಿಂದ. ಗೈಸ್ ಇವತ್ತೊಂದು ಕ್ರೇಜಿ ಆಗಿರೋನು ಪ್ರ್ಯಾಂಕ್ ಮಾಡ್ಬೇಕಂತ ಅನ್ಕೊಂಡಿನಿ. ಬಟ್ ಪ್ರ್ಯಾಂಕ್ ಎಷ್ಟು ಲಾಂಗ್ ಆಗುತ್ತೆ ಹೆಂಗಾಗುತ್ತೆ ನೋಡಿರಿ ನೀವು. ಗೈಸ್ ಏನು ಪ್ರ್ಯಾಂಕಪ್ಪ ಅಂದರೆ ನಮ್ಮ ತಂಗಿಗೆ ಐಫೋನ್ ಗಿಫ್ಟಿಂಗ್ ಪ್ರ್ಯಾಂಕ್ ಅಂದರೆ ರಕ್ಷಾ ಬಂಧನಕ್ಕೆ ಪ್ರ್ಯಾಂಕ್ ಮಾಡಕತ್ತಿದ್ದು. ಅಂದರೆ ರಕ್ಷಾ ಬಂಧನ ರಾಗೆ ಕಟ್ತಾರಲ್ಲ, ರಾಗೆ ಕಟ್ಟನ ಐತಲ್ಲ, ನಾನು ಐಫೋನ್ ಗಿಫ್ಟ್ ಮಾಡಿದ ಥರ ಒಂದು ಪ್ರ್ಯಾಂಕ್ ಆಗಿರುತ್ತಿದ್ದು. ಆ ಪ್ರ್ಯಾಂಕ್ ಅಂದರೆ ನನ್ನ ಹತ್ರ 2 ಐಫೋನ್ ಬಾಕ್ಸ್ಗಳು, ಒಂದು 16 Pro Max, ಒಂದು 12 ಐಫೋನ್ 12. ಸೊ ಎರಡರನ್ನೇ ಒಂದಂತ ಯೂಸ್ ಮಾಡಲೇಬೇಕು, ಇಲ್ಲಾಂದ್ರೆ ಹೊರಗಡೆ ತರಬೇಕು. ಡೌಟ್ ಬರಬಾರ್ದಂದ್ರೆ ಏನು ಮಾಡ್ಬೇಕು ಅಂತ ತಿಳಿಲಿಲ್ಲ ನನಗೆ. ಏನು ಹೊರಗಡೆ ತರಲು ಇನ್ನು ಇಲ್ಲೇ ಮನೆ ಒಳಗೆ ಇದ್ದಿದ್ದಲ್ಲ ಅವಕ್ಕೆ ಗಿಫ್ಟ್ ರ್ಯಾಪ್ ಮಾಡಿಸ್ಲು ಅಂತೇಳಿ ತಿಳಿಲಿದೆ. ನೋಡಬೇಕು. ಈ ಐಡಿಯಾ ಅಂತೂ ನಮ್ಮ ಶಿಲ್ಪ ಅವ್ರು ಕೊಟ್ಟಿಲ್ಲ, ನಾನೇ ಖುದ್ದಾಗಿ ತಲೆ ತೊಗೊಂಡಿದ್ದು. ಹೆಂಗೆ ಮಾಡ್ಬೇಕು ಏನಂತ ತಲೆ ಓಡ್ಸಾಕತ್ತೀನಿ. ಸೊ ಬನ್ನಿ ಹೆಂಗೆ ಬರೀ ಪ್ರಿಪ್ರೇಷನ್ ಮಾಡ್ತೀನಿ, ಹೆಂಗೆ ರೆಡಿ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ನಿಮಗೆ. ನಾನಂತೂ ಕ್ಯೂರಿಯಾಸಿಟಿನ ಕಾಲಾಗತ್ತೀನಿ ನಮ್ಮ ತಂಗಿ ರಿಯಾಕ್ಷನ್ ಹೆಂಗೆ ಬರುತ್ತೆ ಅಂತೇಳಿ ನೋಡ್ಲಕ್ಕ. ನೋಡಿ ಗೈಸ್, ನಿಮಗೂ ಗೊತ್ತಾಗತ್ತೆ ಅದರದ್ದು ಪ್ರಿಪ್ರೇಷನ್ ಇರುತ್ತೆ ಇವತ್ತು. ಹೆಂಗೆ ಏನೇನು ಅವಿ ಬಂದೆ ಅದು ಮಕ್ಕಳ ಪಟ್ಟಿದ್ದು ಹೊಡಿವಂಗಿಲ್ಲ ಯಾಕೆ. ಬನ್ನಿ ಫಟಾಫಟ ಅಂತೇಳಿ ಶುರು ಮಾಡುವ. ಲೆಟ್ಸ್ ಗೋ. ಅವು ಏನೋ ಬಾಕ್ಸ್ಗಳು ಎಲ್ಲೆಲ್ಲಿ ಹೋಗಟ್ಟೆ ಗೊತ್ತಿಲ್ಲ, ನಿಜ ಹೇಳ್ಬೇಕು. ಐಫೋನ್ ಬಾಕ್ಸ್ಗಳು ಹುಡುಕ್ಬೇಕೀಗ. ಎಲ್ಲದ ನೋಡಿ ಹುಡುಕಾಡ್ಕೊಂಡು ಅದ್ರೊಳಗೆ ಏನೇನು ಇಡಬೇಕು, ಹೆಂಗೆ ಇಡಬೇಕು, ಒಂದೊಂದು ನಮ್ಮ ಶಿಲ್ಪನ ಹತ್ರ ಒಂದಿಷ್ಟು ಏನಾದರೂ ಒಂದಷ್ಟು ಐಡಿಯಾಗಳು ತೊಗೊಂಡು ಶುರು ಮಾಡುವ. ಅವಾಗ ಮಕ್ಕಳು ನಡಿ ಎದಕ್ಕೆ ಅದು ಮಾಡ್ಕೊತೀನಿ. ಲೆಟ್ಸ್ ಗೋ ಗೈಸ್. ಇವಾಗ ಹೋಗಿ ಬರುವಲ್ಲ ಫಸ್ಟ್ ಹುಡುಕ್ತೀನಿ, ಹುಡುಕಿದ ಸಿಗ್ತೀನಿ ಅಂತ. ಬನ್ನಿ ಬಾಕ್ಸು ಫೋನ್ ಬಾಕ್ಸು ಸಿಕ್ಕ. ನಮ್ಮ ಸ್ವೀಟಿಗೆ ನೋಡ್ಲಕ್ಕ ಸ್ವೀಟಿಗೆ ದಂಡ ಹೆಣ್ಣ ಸೇಮ್ ಹಂಗೆ ಅನಿಸ್ತದಲ್ಲ. ಸ್ವೀಟಿಗೆ ಅತಿ ಎಲ್ಲೇ ಕೂತಾವ ಗಿಡದಾಗ ಪಾಪ ಇಲ್ಲಿಲ್ಲ ಬರ್ತದೆ ಯಾರಿಗ ಇಳಿಸಮೇನ್ ಇವ ನಿಂದ್ರೆ ಎಷ್ಟು ಚಂದದಲ್ಲ. ಇಷ್ಟು ದಿನ ಎಲ್ಲಿತ್ತು ಕಂಡೇ ಇಲ್ಲ. ಹೆಬ್ಬದ ಇಳದಾಗಲ್ಲ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಗಿಡದಾಗ ಕಾಣಲೇ ಈಗ. ಬಂದ್ ಮಾಡಮನ ಕ್ಯೂಟಿ ಬಂದಿತ್ತಂದ್ರ ಒಂದ್ ವೇಳೆ ಬಾ
ಈಸ ಮಾಡಾಕತ್ತೀರಿ ಗಿಡದಾಗ ಹೆಬ್ಲಕತ್ತಿ ಗಿಡ ಮುರಂಗದ ಬಾಬು ಗಾಯ್ಸ್ ಇಲ್ಲಿ ನಾಯಿಗಳಿಗೆ ಅಂಜಿ ಬೇಕು ಗಿಡದಾಗ ಹೋಗಿ ಕೂತದ ಇವ ಇದೇನ್ ಗಿಡ ಒಜ್ಜಿದ್ದು ದೊಡ್ಡದಿಲ್ಲಿದು ಗಿಡ ಮುರಂಗದ್ ಮತ್ತ ಬಾಬು ಬೇಡ ಬೇಡ ಕೊಲ್ಲೆಗಳ ಇದು ಇಲ್ಲ ಬಿರುಸಿಲ್ಲ ಗಿಡನೇ ಹಳ್ಳಾಡಕತ್ತದ ಅದು ಬಿಡಲ್ದು ಇದು ಮಾಡು ಕೊಲ್ಲೆಗಪ್ಲೆ ಬಕ್ಕಸು ಕೊಲ್ಲೆ ಏ ಕಡೆಗೂ ಇವ ಕಡಿತದ ನಾವ್ ಅಲ್ವಾ ಕೊನೆಗೂ ಗಿಡದ ತಳಗ ಇಳಿಸಿದ್ರು ಕ್ರೇಜಿ ಇನ್ಸನ್ ಹಿಡ್ಸಕ್ ಗೊತ್ತದೆ ಅದು ಮ್ಯಾಗ ಕಡಿತದೆ ನೋಡು ಹಿಡ್ಕ ಹಿಂಗಿಡಿ ಎಷ್ಟು ಕ್ಯೂಟ್ ಅದ ರೀ ಇದು ಅಲ್ಲಿ ಸಾಕಿದ್ದದ ಯಾರ ಸಾಕಿದ್ದದ ಮೋತಿ ಮಸ್ತದಲ್ಲ ಗಂಡದೇನ ಬಿಡು ಬಿಡು ಹೋಲ್ ಆ ಕಡೆ ದೂರ ಬಿಡು ನೀನ ಇಲ್ಲ ಇದೀಯ ತರ ಎಲ್ಲಿ ಮ್ಯಾಲೆ ಹೋಗ್ತಿದಿ ಗೈಸ್ ಫೈನಲಿ ಏನೇನು ಬೇಕಾಗ್ತದೆ ಎಲ್ಲ ತೊಗೊಂಡ್ಬಂದಿನಿ ಇವಾಗ ನಮ್ಮ ತಂಗಿ ಬಂದಲ್ಲ ಸುಮ್ಮನೆ ಮುಂದಿನ ಮಾತಾಡಲ್ಲ ಗೈಸ್ ಇವಾಗ ಸ್ವಲ್ಪ ಒಂದಿಷ್ಟು ಸಾಮಾನುಗಳು ಖರೀದಿ ಮಾಡೋದಿತ್ತು ಹೋಗಿದ್ದೆ ಹೊರಗಡೆ ಈಗ ಜಸ್ಟ್ ಬಂದೆ ಮನೆಗೆ ಬನ್ನಿ ಅಲ್ಲ ನೆನ್ಕೊ ತಗೊಳಮ್ಮ ಗೈಸ್ ನಮ್ಮ ಮನೆಗೆ ಇನ್ನೊಂದು ಬೆಕ್ಕು ಬಂದದ ನೀ ಬೇಡ ನೀ ಬರಬೇಡ ಗೈಸ್ ಏನೇಂತಾನೆ ತೋರಿಸ್ತಾರೆ ನಿಮಗೆ ನಾವು ಹೊರಗಡೆ ಹೋಗಿ ಗಿಫ್ಟ್ ರ್ಯಾಪ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ನಮ್ಮ ಶಿಲ್ಪ ಅಂದರು ನಾವೇ ಮನೆಗೆ ಗಿಫ್ಟ್ ರ್ಯಾಪ್ ಮಾಡಮತ್ತ ಹೊರಗೆ ಮಾಡಿಸ್ಬೇಕಂದ್ರು ಸೊ ಅದಕ್ಕೆ ಗಿಫ್ಟ್ ರ್ಯಾಪ್ ತಂದೀನಿ ಅದರೊಳಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಇಡ್ತೀನಿ ಇದು ಒಂದೇ ಡೈರಿ ಮಿಲ್ಕ್ ಚಾಕ್ಲೇಟ್ ಮತ್ತೇನು ಇಡಲ್ಲ ಏನೇನು ಹೆಂಗೆ ಆಯ್ತು ಅನ್ನೋದು ಆ್ಯಂಡ್ ಏನು ಕೊಟ್ಟಿನಿ ಏನೋ ಒಂದು ಬರ್ತದ ನೆಕ್ಸ್ಟ್ ನೀವು ನೋಡ್ತೀರಿ ಮುಂದೆ ಗೊತ್ತಾಗುತ್ತೆ ನಿಮಗೆ ಇವೆಲ್ಲ ರ್ಯಾಪ್ ಮಾಡಬೇಕು ಆ್ಯಂಡ್ ಗೈಸ್ ಇನ್ನೊಂದೇನಪ್ಪ ಅಂದ್ರೆ ಆಗಲೇ ಹೋಗಾಗ ಅಲ್ಲಿ ನೋಡಿದ್ರಲ್ಲ ಗಿಡದ ಮೇಲೆ ಕೂತಿತ್ತು ಬೆಕ್ಕ ಆ ಬೆಕ್ಕಿನ ಮೇಲಿನ ಬೆಕ್ಕಿಗೆ ರೆಸ್ಕ್ಯೂ ಮಾಡ್ಯಾವ ನೋಡೋದು ಇಲ್ಲಿ ನೋಡ್ರಿ ಇಲ್ಲಿ ಕೈ ಗಾಯ ಇಂಥ ಪರಿ ಗಾಯ ಮಾಡ್ಕೊಂಡು ರೆಸ್ಕ್ಯೂ ಮಾಡಿ ನೋಡು ಅದು ಯಾರೋ ಸಾಕಿದ ಬೇಕದ ನಿಜ ಹೇಳ್ಬೇಕಂದ್ರೆ ಅದು ನಾನು ಹೊರಗಡೆ ಬಿಟ್ಟಿನಿ ಸಿಕ್ಕಾಬಡೆ ನಾಯಿಗಳದ ನಮ್ಮ ಸ್ವೀಟಿನ ನಮ್ಮ ಗೇಟ್ ದಾಟ್ ಹೊರಗಡೆ ಹೋಗಲ್ಲ ಅಂಥದ್ರೊಳಗೆ ಪಾಪ ಇದಕ್ಕೆ ಇದು ಅದೇ ನಾಯಿಗಳಿಗೆ ಅಂಜೆ ಮ್ಯಾಲೆ ಏರಿ ಕೂತಿದ್ದು ನಿಜ ಹೇಳ್ಬೇಕಂದ್ರೆ ಲೈಟ್ ಹಚ್ಚಲ್ಲ ಮಾತಾಡೋದು ನಾವು ನಾಯಿಗಳಿಗೆ ಅಂಜೆ ಮ್ಯಾಲೆ ಹೋಗಿ ಕೂತಿದ್ದು ಇದು ಬೇಕಾ ಸೊ ಅದಕ್ಕೆ ರೆಸ್ಕ್ಯೂ ಮಾಡಿ ಮನೆ ತಂದೀನಿ ನಮ್ಮ ಸ್ವೀಟಿ ಹೊರಗಡೆದೊಳಗೆ ಇದಕ್ಕಿಲ್ಲ ನೋಡ್ರಿ ಪಾಪ ಮಲ್ಕೊಂಡ ನೋಡ್ರಿ ಸೇಮ್ ಇದು ನೋಡಿದ್ರೆ ಹೆಂಗೆ ಅನ್ಸತ್ತ ನಾನು ಫಸ್ಟ್ ಒಂದು ಸ್ವೀಟ್ ಇತ್ತು ಗೈಸ್ ನೀವು ನೋಡಿರ್ಲಿಕ್ಕಿಲ್ಲ ಸಿಕ್ಕಾಪಟ್ಟೆ ಅಂದ್ರೆ ಭಾಳ ಇದು ಹೆಂಗೆ ಸಾಗಿದೆ ಅದ್ರಂಗೆ ಸಾಗಿದೆ ಫಸ್ಟ್ ಸ್ವೀಟಿ ಇದು ಅದನ್ನ ಹೆಸರು ಅದ್ರ ನೆನಪೊಳಗೆ ಇದಕ್ಕೆ ಸ್ವೀಟಿ ಐತೆ ಹೆಸರು ನೀವು ಸೇಮ್ ಟು ಸೇಮ್ ಫೇಸ್ ಒಳಗೆ ಹಂಗೆ ಅದ ಬಟ್ ಯಾರೋ ಸಾಕಿದ್ದದ ಪಾಪ ಬಂದು ಕೇಳಿದ್ರೆ ಕೊಡ್ತೀವಿ ಪಕ್ಕ ನಮ್ಮ ಮನೆಗೆ ಏನಂತಾರೆ ಇಟ್ಕೊ ನಮ್ಮ ಪಾಪ ಹೊರಗಡೆ ಇಲ್ಲಿ ತಿರುಗ್ತದ ಇದು ನಾವು ಹೊರಗೆ ಹೋಗ್ಲಿ ಅವ್ರ ಮನೆಗೆ ಹೋಗ್ಲಿ ಅಂತ ಹೇಳಿದ್ರೆ ರೆಸ್ಕ್ಯೂ ಮಾಡಿ ಹೊರಗಡೆ ಬಿಟ್ಟಿದ್ದೀವಿ ಹೊರಗಡೆ ಅಂದ್ರೆ ನಮ್ಮ ಗೇಟ್ ಒಳಗಡೆ ಈ ಗೇಟ್ ಒಳಗಡೆಯಿಂದ ಯಾಕಡೆ ಮನೆಯಿಂದ ಬಂದು ಆ ಕಡೆ ಹೋಗ್ಲಿ ಅಂತ ಹೇಳಿದ್ರೆ ಬಟ್ ಇದು ಎಲ್ಲಿ ಹೋಗಿಲ್ಲ ಅಲ್ಲಿ ಹೋಗಿ ಅಲ್ಲಿ ಕಲಾಟಿ ಮೇಲೆ ಹೋಗಿ ಮಲ್ಕೊಂಡಿತ್ತು ಈ ಥರ ಇರ್ತದಲ್ಲ ಅಲ್ಲಿ ಹೋಗಿ ಮಲ್ಕೊಂಡಿತ್ತು ಸೊ ಮತ್ತೆ ವಾಪಸ್ ನಾ ಹೊರಗಡೆ ಹೋಗಿ ತಿರುಗಾಡಿ ಬಂದು ಒಂದು 2 ತಾಸಾಗಿ ಬಂದ್ವಿ ಅಲ್ಲೇ ಮಲ್ಕೊಂಡಿದ್ದು ಪಾಪ ಹಸ್ದದ ಏನು ಮಾಡ್ಯದ ಗೊತ್ತಿಲ್ಲ ಅಂತೇಳಿ ಸಾಕಿದ ಬೇಕುಗಳು ಹೆಂಗಂದ್ರೆ ಎಲ್ಲಿ ಬ್ಯಾಟಿ ಆಡಲ್ಲ ನಿಜ ಹೇಳ್ಬೇಕಂದ್ರೆ ಎಲ್ಲಿ ಯಾವಕ್ಕೂ ಏನು ಬ್ಯಾಟಿ ಆಡಿ ಅದು ಆಡಿ ತಿನ್ನಲ್ಲ ಅವು ಬರೇ ಊಟ ಮೇಲೆ ಹಿಂಗೆ ಡಿಫೆಂಡ್ ಆಗಿರ್ತಾವೆ ಮನೆ ಒಳಗೆ ಹಾಕ್ತಾರಲ್ಲ ಅದ್ರ ಮೇಲೆ ಸೊ ಹಂಗಾಗಿ ನನಗೆ ಮನಸ್ಸು ತಡಿಲಿಲ್ಲ ನಮ್ಮ ಮನೆಯವ್ರಿಗೆ ಮನಸ್ಸು ತಡಿಲಿಲ್ಲ ಯಾರಿಗೆ ಅದಕ್ಕೆ ಇರಲಿ ಮನೆಗೆ ಇಟ್ಕೊಂಡು ನಾವು ಇದ್ರೆ ಇರ್ತದ ಇಲ್ಲಿಂದ್ರೆ ಓದ್ತದ ಯಾರಾದ್ರೂ ಯಾರಾದ್ರೂ ಬಂದು ಕೇಳಿದ್ರೆ ಅಂದ್ರೆ ಕೊಡಮ್ಮ ಅಂತ ಹೇಳಿಕೆ ಇಟ್ಕೊಂಡಿವಿ ನೀವು ಯಾರಾದ್ರೂ ವಿಡಿಯೋ ನೋಡ್ತಿದ್ದೀರಿ ಅಂದ್ರೆ ನಿಮ್ದು ಬೇಕಿತ್ತ ಒಂದ್ಕೆ ತೊಂದ್ರೆ ಮತ್ತು ಬೇರೆ ಊರಿನ ಕಮೆಂಟ್ ಆಗ್ಬಿಟ್ಟು ನಮ್ದು ಅಂತ ಹೇಳಿಕೆ ಹಾಂ ಹೇಗೆ ಅದಲ್ಲ ಅಲ್ಲಿ ಕಡ್ದಾಡೆ ಹೋಗ್ತೀನಿ ಶಿಲ್ಪ ಇದು ಮೊದಲ ನಮ್ಮ ಸ್ವೀಟಿ ಪ್ರೆಗ್ನೆಂಟ್ ಅದಾಳ ಸ್ಟ್ರೆಸ್ ಮಾಡ್ತೀರ ನಾವು ಬಾಯ್ಗೆ ಅದಕ್ಕೆ ಹೊರಗೆ ಬಿಟ್ಟಿಗೆ ಪಟ್ಟು ಹಾಕಿರ್ಲಿಲ್ಲ ಅಂದ್ರೆ ಓಡೇ ಬಿಡ್ತಿದ್ದು ಸಾಕಿದ್ ಬೇಕಾದಂತೆ ನಿಂತದ ಅದಕ್ಕೆ ನೋಡ್ರಿ ನಾವು ಸ್ವಲ್ಪ ಹಾಲು ಇಟ್ಟಿವಿ ಫುಡ್ ತಿಂತದ ಇಲ್ಲದ ಗೊತ್ತಿಲ್ಲ
ಬನ್ನಿ ಗೈಸ್ ಸಿಗ್ತಂತೆ ನಿಮಗೆ ನೋಡಿಗೆ ಹೇಳಿ ಇವೆಲ್ಲ ಮುಚ್ಚಿಟ್ಟು ಸಿಗ್ತದೆ ಅಂತ ನಿಮಗೆ ರಾತ್ರಿ ಮಾಡಿಲ್ಲ ಜಂತ ಮಾಡ್ತೀವಿ ಬನ್ನಿ ಗೈಸ್ ಇಲ್ಲಿ ನೋಡಿ ಗೈಸ್ ಇದು ಎಷ್ಟು ಆ್ಯಕ್ಟಿವ್ ಆಗ್ಯದ ಅಂದ್ರೆ ಈಗ ಬೆಕ್ಕ ಎಷ್ಟೊತ್ತರ ನಿದ್ದೆ ಮಾಡ್ಯದ ಇವಾಗ ಇಷ್ಟು ಆ್ಯಕ್ಟಿವ್ ಆಗ್ಯದ ಅಂದ್ರೆ ಏನೂ ಫುಡ್ ತಿಂತ ಇಲ್ಲ ಹಾಲು ಕುಡಿತಾ ಇಲ್ಲ ನನಗೆ ಓನರ್ ಅನ್ಕೊಂಡ್ಬಿಟ್ಟದ ಪಾಪ ಇದು ಸಾಕಿದ್ ಬೇಕಾದ ಇದು ಮಾತ್ರ ಪಕ್ಕ ಆಯ್ತು ನೋಡ್ರಿ ಇವಾಗ ಈ ಪರಿ ನೋಡ್ರಿ ಎಷ್ಟು ನಾನು ನೋಡ್ರಿ ನಾನು ನಡ್ದಂಗೆ ನಾನು ಹಿಂದೆ ಬೆನ್ನೈತೆ ಬರ್ತಾ ನೋಡ್ರಿ ಈಗ ನೋಡ್ರಿ ನೀವೇ ನೋಡ್ರಿ ಪಾಪ ಯಾರು ಸಾಕಿದಾರಲ್ಲ ಅವ್ರಿಗೆ ಪಾಪ ಎಷ್ಟು ಅವ್ರಿಗೆ ಎಷ್ಟು ಫೀಲ್ ಆಗಿಲ್ಲ ನಮ್ಮ ಮನೆಗೆ ಬಂದತ್ ಹೇಳಿನಿ ಮತ್ತೆ ಎಲ್ಲ ಮಂದಿ ಬೇರೆ ಊರವ್ರು ನಮ್ಮದು ಮಾಡ್ತೀವಿ ಬಟ್ ಸೇಮ್ ಟು ಸೇಮ್ ನಮ್ಗೆ ಸ್ವೀಟಿ ಟೈಪ್ ಅದ ಅದ್ರ ಸಹ ಕ್ಯೂಟ್ ಇಟ್ಟಿದ್ವಿ ಬಟ್ ಅದು ಅಂಥದ್ದೇ ಒಂದು ಇತ್ತಲ್ಲ ಅದನ್ನು ಸೇಮ್ ಎರಡು ಸೇಮ್ ಆಗ್ಯಾವ ಬಟ್ ಯಾರು ಸಾಕ್ಯಾರ ಗೊತ್ತಿಲ್ಲ ಸಾಕಿದ್ದು ಇದು ಮಾತ್ರ ಪಕ್ಕ ಭಾಳ ಎಷ್ಟು ಮಂದಿಗೆ ಹಳಾಳ ಆಗ್ತಿರ್ತಂದ್ರೆ ಸಾಕ್ದವ್ರಿಗೆ ನೋಡೋದು ಭಾಳ ಅಂದ್ರೆ ಬರ್ತದೆ ಗೈಸ್ ಅದು ಇನ್ನೊಂದು ಭಾಳ ಇದು ನಮ್ಮ ಸ್ವೀಟಿ ಒಬ್ಬಗೆ ಕಲ್ಸೋ ನಾನು ಎಲ್ಲ ಸುಮ್ಮನೆ ಹಂಗೆ ಕಲ್ಸ್ಯಾರ ಅನ್ಸೋದು ನಮ್ಮ ಸ್ವೀಟಿ ನೋಡ್ರಿ ಗೈಸ್ ಎಷ್ಟು ಅಂಜಿ ಕೂತಾಳೆ ಈಗ ನಾನು ಮುಡ್ಸಲೇ ಹೇಳಿಗೆ ಸಿಟ್ಟು ಬಂದದಕ್ಕೆ ಈಗ ಫುಲ್ ಸಿಟ್ಟು ಬಂದ ಇದು ಮಾಡಕತ್ತೀವಲ್ಲ ನಾವು ನೋಡ್ರಿ ಕೂತ ಬರೇ ಬೈ ಬಾ ಶಂಕರವ ಎಲ್ಲಿಗೆ ಹೋಗಲ್ಲ ಅದು ನಾಳೆ ಯಾರೇ ಅವ್ರ ಮಾಲಕರು ಬಂದ್ರ ಅಂದ್ರೆ ಕೊಟ್ಟು ಬಿಡ್ತೀವಿ ಬಟ್ ಕೊಟ್ಟು ಬಿಡ್ತೀವಿ ಅಂತ ಹೇಳಕದು ಅಕಸ್ಮಾತ್ ಅದು ಅದೇ ಹೋಯ್ತಂದ್ರೆ ನಮಗ್ ಗೊತ್ತಿಲ್ಲ ಅದೇ ಹೋಯ್ತಂದ್ರೆ ನಮ್ಗೆ ಗೊತ್ತಿಲ್ಲ ಬಟ್ ನಾವೇನು ಕಟ್ಟಿ ಹಾಕಿಲ್ಲ ಅದಕ್ಕೆ ಓಪನ್ ಡೋರ್ ಓಪನ್ ಇರ್ತದೆ ಕಿಟಕಿ ಓಪನ್ ಇರ್ತದೆ ಹೋದ್ರೆ ಹೋಗಿತ್ತು ಇಲ್ಲೇ ಮನಿ ಬಾಯ್ ನಿದ್ದೆ ಹೊಡೆದದ ಈಗ ಬನ್ನಿ ಗೈಸ್ ಸಿಗ್ತೀನಿ ನಿಮಗೆ ಗೈಸ್ ಇದು ನೋಡಿ ಗೈಸ್ ಎಷ್ಟು ಫ್ರೆಂಡ್ಲಿ ಆಗ್ಯದ ನೋಡಿ ಗೈಸ್ ನಾವ್ ಎಲ್ಲಿ ಮಕ್ಕೋತೀವಿ ಅಲ್ಲೇ ಬರಕತ್ತದ ಎಷ್ಟು ಒದ್ದಾಡಕತ್ತದ ನಮ್ಗೆ ಎಷ್ಟು ಹಚ್ಕೊಂಡದ್ ನೋಡಿ ಫುಲ್ ಫ್ರೆಂಡ್ಲಿ ಆಗಿಬಿಟ್ಟದ ಒಂದೇ ದಿನಕ್ಕೆ ಇಲ್ಲಿ ನೋಡ್ರಿ ನಮ್ಮ ಸ್ವೀಟಿ ಸೇರಲ್ಲ ಹೇಳಿ ನಾ ಅದಕ್ಕೆ ಇದು ಸ್ವೀಟಿ ಬಲ್ಲಿ ಹೊಂಟಾಳ ಬಟ್ ಸ್ವೀಟಿ ಕರ್ಕೊಳಲ್ಲ ಈಗ ಸ್ವೀಟಿ ನಮ್ಮ ಮನೆಗೆ ಯಾಕೆ ಬಂದಿದಿ ಅಂತ ಅನ್ನಕತ್ತ ಬಾ ಥ್ಯಾಂಕ್ ಯು ಮಕ್ಕೋ ಅಕಸ್ಮಾತ್ ಇದು ನಮ್ಮ ಮನ್ಯಾಗ ಇತ್ತಂದ್ರ ಹಂಗ ಹೌದಾ ನನಗೆ ಆಗ ಸಿಟ್ಟ ಮಾಡಕತ್ತಾಳ ಈಗ ಇಲ್ಲ ಗೈಸ್ ಫೈನಲಿ ಇವಾಗ ಮತ್ತೆ ಬ್ಲಾಗ್ ಶುರು ಮಾಡೀನಿ ಎಷ್ಟಾಗಿದಪ್ಪ ಅಂದ್ರೆ ಟೈಮ್ 12 ಗಂಟೆ ಆಗಿದೆ ಗೈಸ್ ಸರ್ 12 ಗಂಟೆ ಆಗಿದೆ ಗೈಸ್ ಟೈಮ್ ಸೊ ಹಂಗಾಗಿ ಸೊ ಅದಕ್ಕೆ ಇವಾಗ ಶುರು ಮಾಡತ್ತೀನಿ ಬ್ಲಾಗ ಇಲ್ಲಿ ನೋಡಿಲ್ಲಿ ಇದು ಏನಂತಾರ ಬಾಕ್ಸ್ ಅದ ಇದ್ರೊಳಗಡೆ ಏನಿಟ್ಟಿನ ಅನ್ನೋದು ನಿಮ್ಗೆ ಗೊತ್ತಾಗುತ್ತಾ ಈಗ ಹೇಳಲ್ಲ ನಾನು ಏನಿಟ್ಟಿನ ಅನ್ನೋದು ಬಟ್ ಒಂದಂತೂ ಇಲ್ಲ ಸಾವಕಾಶ ಯಾಕೆ ಮಾತಾಡಿದ್ರೆ ಅರ್ಥ ಮಾಡ್ಕೊರೆ ಅವ್ರಿಗೆ ಕೆಲಸ ಸೌಂಡ್ ಅಂತ ಹೇಳ್ಬಿಟ್ಟು ಗೈಸ್ ಇದಕ್ಕೈತಲ್ಲ ನಾನು ಹೇಳಿದ್ದೆ ಶಿಲ್ಪ ಹೊರ ಮಾಡ್ಸ್ಕೊಂಡು ಬರ್ತೀವಿ ಆರಾಮ್ಸೆ ಬಂದಿಡಮ್ಮ ಅಂತ ಹೇಳಿದ್ದೆ ಎಲ್ಲಿ ಕೇಳ್ತಾಳ ನೀನೇ ಮಾಡೋಕತ್ತ ನಾನು ಹೇಳಿ ಬಿಡ್ತಾ ಬಿಡ್ಲಾರ್ದಕ್ಕೆ ಈಗ ನನಗೆ ಟೈಮ್ ಸಿಗಲ್ಲ ಅನ್ಕೊಂಡಂಗೆ ಹೆಂಗದ ಸೊ ನಾವೇನು ಅನ್ಕೊಂಡಿರ್ತೀವಿ ಏನಾಗಿರ್ತಾವೆ ನನಗಂತೂ ಸ್ವಲ್ಪ ಟೈಮ್ ಸಿಗಲ್ಲ ಸೊ ಹಂಗಾಗಿ ಇವತ್ತೂ ಸಿಗ್ತಿಲ್ಲ ಸ್ವಲ್ಪ ಟೈಮ್ ಇಲ್ಲ ಯಾಕಂದ್ರೆ ನನ್ನ ಕೆಲಸಗಳು ಸಿಕ್ಕಾಬಿಟ್ಟಿರ್ತಾವೆ ಹಂಗಾಗಿ ಇವಾಗೈತಲ್ಲ ನೀವು ಎಷ್ಟು 12 ಗಂಟೆ ಆಗ್ಯದ ಇವಾಗ ಸ್ವಲ್ಪ ಫ್ರೀ ಆಗಿ ಮಲ್ಕೋ ಟೈಮಲ್ಲ ಈಗ ಫ್ರೀ ಆಗಿನಿ ಈಗ ನಾಳೆ ಬೆಳಗ್ಗೆ ಅದೀಗ ಅದಕ್ಕೆ ಈಗ ಮಾಡಲೇವಿ ಬಿಟ್ಟರೆ ನಡೆಯಲ್ಲ ಬನ್ನಿ ಶುರು ಮಾಡುವ ಗಿಫ್ಟ್ ರ್ಯಾಪ್ ಯಾವ ಕಲರ್ ಮಾಡೋಣ ಮ್ಯಾಗಿಂದ ಈ ಕಲರ್ ನೋಡಮ್ಮ ಹಿಡಿ ಇದು ವೈಟ್ ಇದು ವೈಟ್ ಚಂದ ಅನಿಸ್ತು ಇದು ಬಂತು ಮ್ಯಾಗಿನ ಚಂದ ಅನಿಸ್ತು ದಗಿ ಆಲತ್ತದ ನಿಜ ನಿಜ ಹೈ ಅದ ಕೈ ಹಾಕ್ಲಕತ್ತ ಕೂತ್ಕೆರೆ ಹೌದಾ ಆ ಬ್ಯಾಕಲ್ಲಿ ಬಾಗಲ್ದ ರಾತ್ರಿ 12ಕ್ಕೆ ಏನ್ ನಿಮ್ದು ಕಿರಿಕಿರಿ ಅದ ಅಲ್ಲಿ ಡೋರ್ ಇಲ್ಲಿ ಡೋರ್ ಹೆಂಗ್ ಹಾಕ್ಲಾಕತ್ತ ನೋಡೋದು ಕೈ ಗೈಸ್ ಇವಾಗ ಇದನ್ನ ರ್ಯಾಪ್ ಮಾಡುವ ಸಮಯ ನೋಡ್ರಿ ಫೈನಲಿ ಇದನ್ನು ಪ್ಯಾಕ್ ಮಾಡುವ ಸಮಯ ಇವಾಗ ಇದನ್ನೈತಲ್ಲ ಡೈರೆಕ್ಟ್ ಗೈಸ್ ಹಿಂಗಿಡೋದಕ್ಕೆ ನಾವು ಸ್ವಲ್ಪ ಇದಕ್ಕೊಂದಿಷ್ಟು ಟೇಪ್ ಹಚ್ತೀವಿ ಸುಮ್ಮನೆ ಯಾಕಂದ್ರೆ ಈ ಹರಿಯೋದಕ್ಕೆ ಅಟ್ಟು ಪಕ್ಕ ಬಿಚ್ಚಬಾರ್ದು ಎಲ್ಲ ನಾವು ಪ್ಲ್ಯಾನ್ ಕೋಪೋಟ್ ಆಗ್ಬಾರ್ದು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಕತ್ತೀನಿ ಇದನ್ನು ನಾನು ಯಾವಾಗ ಬಂದಿತ್ತು ಅಂತೇಳಿ ಆಗ ಭಾಳ ದಿನದ ಹಿಂದೆ ಬಂದಿತ್ತಿಲ್ಲ ಅದಕ್ಕೆ ಹೇಳ್ಬೇಕಂದ್ರೆ ಬಟ್ ಇವಾಗ ಎಕ್ಸಿಕ್ಯೂಟ್ ಮಾಡತ್ತೀನಿ
ಬಟ್ ಅಂದ್ರೆ ಇದೇ ಇದಕ್ಕೆ ಮಾಡ್ಬೇಕನ್ನೋದು ಫಿಕ್ಸ್ ಇದೆ, ಇದೇ ಇವೆಂಟಿಗೆ ಮಾಡ್ಬೇಕನ್ನೋದು. ಬಟ್ ಹಿಂಗೆ ಸ್ವಲ್ಪ ಕಿತ್ತಲ ಆರಾಮ ಆಗ್ಬೇಕು ಅವ್ರಿಗೂ. ಶಿಲ್ಪ ಅವ್ರನ್ನ ಮಾಡ್ಬೇಕಂತ ಮಾಡಿದ್ದೆ, ಬಟ್ ಅಂದರೆ ಐಫೋನ್ ಗಿಫ್ಟ್ ಮಾಡೋಕತ್ತಿರಲಿಲ್ಲ. ಒಂದು ಸೈಡಿಂದ ನಮ್ಮ ತಂಗಿ ನಂಬಲ್ಲ, ಯಾಕಪ್ಪ ಅಂದ್ರೆ ಕಂಟೆಂಟ್ ಕ್ರಿಯೇಟರ್ ಶಿಲ್ಪ ಬಟ್ ನಮಗೆ ಕೊಡ್ಬೇಕಂತ ನಾನು ನಂಬಲ್ಲ. ಬಟ್ ನಾವು ನಂಬಿಸ್ತೀವಿ, ನಂಬಸೋದ್ರೊಳ ಏಕೆ ನಂಬರ. ಇದೇನಾಯ್ತಲ್ಲ ಈ ರೀತಿ ಪ್ಯಾಕ್ ಮಾಡ್ಕೊತೀವಿ ಗೈಸ್. ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಸಿಗ್ತೀನಿ ಅಂತ ಸರ್ ಎಲ್ಲ ತೋರ್ಸೋದು ಕುಂದ್ರಕ್ಕಾಗಲ್ಲ. ಸೊ ಅದಕ್ಕೆ ಪ್ಯಾಕ್ ಅದ ನಾನು ಮಾಡಕ್ಕೆ ಬರಲಿಲ್ಲ, ಫಸ್ಟ್ ಟೈಮ್ ಮಾಡಕತ್ತಿದ್ದು ಎಲ್ಲ ನಮ್ಮ ಶಿಲ್ಪನೇ ಜಾತ್ರೆ ನಡೆಸಿಟ್ಲ. ನಾ ಮಾಡ್ತೀನಿ ಮಾಡ್ತೀನಿ. ನೀವು ಮ್ಯಾಗಿನ ಎಲ್ಲಿ ಗಿಫ್ಟ್ ಅಂಗಡಿ ಕೆಲಸ ಬರ್ತೀನಿ. ಉಲ್ಟಾ ಹಾಕ್ತೀನಿ ಗಿಫ್ಟ್ ಅಂಗಡಿ ಕೆಲಸ ಮಾಡ್ತಿದ್ದೇನೆ ನೀ. ಓಕೆ ಗೈಸ್, ಇದು ಪ್ಯಾಕ್ ಮಾಡಿಬಿಟ್ಟು ಸಿಗ್ತೀನಿ ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ರ್ಯಾಂಕ್ ಪ್ಯಾಕ್ ಮಾಡಿದ್ದು ಗೈಸ್. ಫೈನಲಿ ನಾನು ಕಷ್ಟಪಟ್ಟು ಗಿಫ್ಟ್ ರೆಡಿ ಮಾಡಿದೆ ನೋಡ್ರಿ. ಫೈನಲಿ ಗೈಸ್, ರಕ್ಷಾಬಂಧನಕ್ಕೆ ನಮ್ಮ ತಂಗಿ ಇದೊಂದು ಗಿಫ್ಟ್ ಕೊಡ್ಬೇಕು ನಾ. ಕಳಲಿ ಇಲ್ಲಿವ್ರಿಗೆ ಗೊತ್ತಿಲ್ಲ ಪಾಪ. ಐಫೋನ ಭಾಳ ದಿನದಿಂದ ಆಸೆ ಇತ್ತು ನಮ್ಮ ತಂಗಿ ಒಂದು ಫೋನ್ ಕೊಡಿಸ್ಬೇಕಂತೇಳಿ, ಅದು ಐಫೋನ್ ಕೊಡಿಸ್ಬೇಕನ್ನೋದಿತ್ತು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಇಷ್ಟು ದಿನ ಇವಾಗ ಒಂದು ಐಫೋನ್ ಖರೀದಿ ಮಾಡಿ ನಮ್ಮ ತಂಗಿಗೆ ನಾಳೆ ರಕ್ಷಾಬಂಧನ ದಿನ ಕೊಡೋದದ. ಹೆಂಗಿತ್ತು ನನ್ನ ಡೈಲಾಗ್ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಪ್ರ್ಯಾಂಕ್ ಗೈಸ್, ಇದೇ ಟೈಪ್ ಪ್ರ್ಯಾಂಕ್ ಮಾಡ್ತೀನಿ ನೋಡ್ರಿ ನಿಮ್ಗೆ ಹೆಂಗೆ ಅನಿಸ್ತದೆ ಅನ್ನೋದು ನಾಳಿನ ಬ್ಲಾಗ್ದಾಗ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ಜಸ್ಟ್ ಪ್ರಿಪ್ರೇಷನ್ ಇತ್ತು ಗೈಸ್. ನಾನು ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿನಿ, ಯಾವ ಥರ ಎಲ್ಲ ಕಷ್ಟಪಟ್ಟು ಏನೇನು ರೆಡಿ ಮಾಡ್ಕೊಂಡಿನಿ. ಆ್ಯಂಡ್ ಇದ್ರೊಳಗೆ ಒಂದು ಯಾವ ಏನೋ ನಿಮ್ಗೆ ಗೊತ್ತಾಗುತ್ತೆ ನಾಳೆ ನೋಡಿರಿ ನೀವು. ಆಲ್ರೆಡಿ ಅವರಿಗೆ ಏನೇನು ಗಿಫ್ಟ್ ತಂದದ ಅವೆಲ್ಲ ಅವ್ರಿಗೆ ಗೊತ್ತದ. ಅದು ಗಿಫ್ಟ್ ಅಂದರೆ ನಾರ್ಮಲ್ ಎಲ್ಲರೂ ಕೊಡ್ತಾರೆ ಆ ಟೈಪ. ಸೊ ಇದು ಸ್ಪೆಷಲ, ಇದು ಗೊತ್ತಿಲ್ಲ ಅವರಿಗೆ. ನೋಡಿ ಈ ಥರ ರೆಡಿ ಆಗ್ಯದ. ನಾಳೆ ಬೆಳಗ್ಗೆ ಬೇಗನೆ ಎದ್ದೇಳ್ಬೇಕಂತ ಹೇಳ್ಯಾರ, 8 ಗಂಟೆಗೆ ರಾಗಿ ಕಟ್ತಿದ್ದಾರ. ಸೊ ನೋಡಿರಿ ನಾಳೆ ಹೆಂಗೆ ಬರ್ತಾವ್ರ ರಿಯಾಕ್ಷನ್, ಅವ್ರ ಫೇಸ್ ಎಕ್ಸ್ಪ್ರೆಷನ್ನ ಮುಂದೆ ಕೊಡ್ಸೋಣ ಗೈಸ್. ಮುಂದೆ ಒಂದು ದಿನ ಕೊಡ್ಸೋಣ. ಮತ್ತು ಈ ಅವರಿಗೆ ಯೂಸ್ ಇಲ್ಲ, ಮುಂದೋಗಿ ಅದ್ರದ್ದು ಯೂಸ್ ಇಲ್ಲ. ಸೊ ಯೂಸ್ ಇದೆ ನಮ್ಮ ಹೀರೋಣಿಗೆ ಕೊಡಿಸಿಲ್ಲ, ಅವ್ರಿಗೇನು ಯೂಸ್ ಇಲ್ಲ. ಸೊ ಅದಕ್ಕೆ ಐಫೋನು ನೋಡಿರಿ ಹೆಂಗಿತ್ತು ಅವ್ರಿಗೆ ಪ್ರ್ಯಾಂಕ್ ಅನ್ನೋದು. ಓಕೆ ಗೈಸ್, ಇವತ್ತಿನ ಡೈಲಿ ಏನು ಮಾಡ್ತೀವಿ, ಇದ್ರದ್ದು ಫುಲ್ ಮಾಸ್ಟರ್ ಮೈಂಡ ನಂದ ಹೀಗೆ ಗೈಸ್. ನಾ ಇದ್ರಾಗ ಒಂದು ಸ್ವಲ್ಪನೂ ಇನ್ವಾಲ್ವ್ ಇಲ್ಲ, ಏನೂ ಇಲ್ಲ. ನಾನು ಬೇಡಪ್ಪ ಅನ್ನಿಸ್ತದ, ಬೇಡ ಅಂತಂದೆ. ನಿನ್ಗೆ ಗೊತ್ತಾಗಲ್ಲ ಅಂತೇಳಿ ಅವರೇ ಮೈಂಡ್ ತಲೆ ಓಡಿಸಿ ಮಾಡ್ಯಾರ. ಬಟ್ ಕೊಡ್ಸಮ್ ಗೈಸ್, ಹಂಗೇನಿಲ್ಲ, ಕೊಡಿಸ್ತಾರ ಒಂದಿನ. ಬಟ್ ಈಗ ಯೂಸ್ ಇಲ್ಲ ಐಫೋನ್ದವ್ರಿಗೇನು, ಬೇಡ ಅಂತ ಅಂದ್ಕೊಂಡು ಅವ್ರೇನೇನೋ ತಲೆ ಓಡಿಸಿದೇನೋ ಮಾಡ್ಯಾರ ಗೈಸ್. ಇದ್ರಾಗ ನನಗೆ ಇದಕ್ಕೆ ಸಂಬಂಧ ಇಲ್ಲ. ನಾಳೆ ನೋಡಿದಾಗ ಗೊತ್ತಾಗುತ್ತೆ. ನಾಳೆ ವಿಡಿಯೋದಲ್ಲಿ ನೋಡಮ್ ಗೈಸ್ ರಿಯಾಕ್ಷನ್ ಏನಂತ. ರಿಯಾಕ್ಷನ್ ನೋಡೋಣ ಅವಳದು. ನನಗ ಕರೆ ಹೇಳ್ಬೇಕಂದ್ರೆ ಬ್ಯಾಡ ಅನ್ಸುತ್ತೆ. ಪಾಪಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡಿ ತೆಗಿತಿರ್ತಾಳ, ಆಮೇಲೆ ಪಾಪ ರಿಯಾಕ್ಷನ್. ಪ್ರ್ಯಾಂಕ್ ಮಾಡೋದೇ ಮೇನ್ ಟಾರ್ಗೆಟ. ಭಾಳ ದಿನದ ಪ್ರ್ಯಾಂಕ್ ಮಾಡಿರಲಿಲ್ಲ, ಸೊ ಇದಕ್ಕೋಸ್ಕರ ಕಾಯ್ತಾ ಇದ್ದಿಲ್ಲ ಪ್ರ್ಯಾಂಕ. ಸೊ ನೋಡ್ರಿ ಹೆಂಗಿರುತ್ತೆ ನಾಳಿನ ಬ್ಲಾಗ್ದಾಗ. ಮಸ್ತ್ ಗಿಫ್ಟ್ ಅಂಗಡಿ ಅನ್ಕೋಬೇಕು ಒಂದು. ಲೆಟ್ಸಿ ಗೈಸ್ ಹೆಂಗೆ ಬರ್ತಾ ರಿಯಾಕ್ಷನ್ ಅವ್ರದ್ದು ಅನ್ನೋದು ನಾಳಿನ ಬ್ಲಾಗ್ದಾಗ ಗೊತ್ತಾಗುತ್ತೆ ನಿಮ್ಗೆ. ನಾಳಿನ ಬ್ಲಾಗ್ದೆಲ್ಲ ನಾನು ನೋಡಕ್ ಕಾತರದಿಂದ ಕಾಯ್ತಾ ಇರ್ತೀನಿ ಗೈಸ್. ಹೆಂಗ್ ಎಕ್ಸ್ಪ್ರೆಷನ್ ಕೊಡ್ತಾಳ ಏನಂತಾಳ ನೋಡೋಣ. ಓಕೆ ಗೈಸ್, ಇವತ್ತಿನ ಡೈಲಿ ಏನು ಮಾಡ್ತೀನಿ. ಮತ್ತೆ ಯಾರು ಬೇಕು ಬಿಡ್ರಿ, ಪ್ರ್ಯಾಂಕ್ ತಿಳಕೆ ಮಾತಾಡ್ತಾ ಹಾಕಿಲ್ಲ ತಿಳಕೆ. ನಾಳೆ ವಿಡಿಯೋಗೋಸ್ಕರ ವೇಟ್ ಮಾಡಿರಿ ನೀವು. ಭಾಳ ಕ್ರೇಜಿಯಾಗಿರುತ್ತೆ ನಾಳಿನ ಬ್ಲಾಗ, ಅರ್ಥ ಆಗುತ್ತೆ ನಿಮ್ಗೆ. ಓಕೆ ಗೈಸ್, ಇವತ್ತಿನ ಡೈಲಿ ಏನು ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ಸಿಗ್ತೀವಿ ಎಲ್ಲರಿಗೂ. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಗೈಸ್ ನಾನೇ ತಗೊಂಡಂಗೆ ಖುಷಿ ಆಗ್ಲಾಕತ್ತದ, ಕೈಯಾಗ ಹಿಡಿದ್ರೆ ಎಷ್ಟು ಚಂದ ಅನಿಸ್ಲಾಕತ್ತದ. ಓಕೆ ಗೈಸ್, ಬಾಯ್. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಮಚ್ ಲವ್, ಗುಡ್ ನೈಟ್ ಗೈಸ್. ನಾವು ನೈಟ್ ನೋಡಕತ್ತಾರ ವಿಡಿಯೋಗೆ ಗುಡ್ ನೈಟ್. ಇವಾಗ ನೈಟ್ 12:30 ಎಲ್ಲಕ್ಕದ ಟೈಮ್.
ಮಕ್ಕೊಳ್ಳೋ ಸಮಯ ಆಗಿದೆ, ನಿದ್ದೆ ಭಾಳ ಬರಕತ್ತದ, ಮಕ್ಕೋತೀವಿ. ಬಾಯ್. ಬಗ್ರಾ ಬಗ್ರಾ ಬಗ್ರಾ